ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ಇನ್ನೊಂದಿದೆ और है क्या भाई? नहीं नहीं आदमी है. फोर adult, 2 kids. ಯಾವ ಹಂಗೆ ಕೊಡೋದು? ಈ ನೀರಲ್ಲೇ ಬಾಬಾ ಬೇರೆ ಬಂದಿದ್ಯಾ ಇಲ್ಲಿ? ನೀನು ಬಂದಿದ್ದ ಇಲ್ಲಿ? ಯಾವಾಗ? ಹಾಂ, ಯಾರ ಜೊತೆ ಬಂದಿದ್ದೀವಿ ಮಗನೇ? ಫಸ್ಟ್ ಅವತ್ತು ನಾನು, ನೀನು, ರಾಜು, ಸುಮಾಜಿ. ಕಿಡ್ಸ್ಗೆಲ್ಲ ಮಾಡಿದ್ದಾರೆ. ಆಮೇಲೆ ಬರೋಣ ಬಾ, ಬಿಸಿಲು ಸುಡ್ತಾ ಇರುತ್ತೆ. ಪಾಪ ನೋಡು ವಿಡಿಯೋನಾ? ಹಾಂ, ಹೆಂಗೆ ಸ್ಟ್ರೈಟ್ ಹೋಗಿ ಮಾಡ್ತಾವ್ರೆ. ಓಹ್, ಆ್ಯಂಡ್ ನಾವು ಬಂದಿರೋ ರೆಸಾರ್ಟ್ ಬಂದ್ಬಿಟ್ಟು ಕ್ಯೂ ಮ್ಯಾಂಗೋ ರೆಸಾರ್ಟ್ ಅಂತ. ಇದು ರಾಮನಗರಲ್ಲೇ ಇರೋದು. ಈ ಪ್ರಾಪರ್ಟಿಗೂ ನಾವು ಮುಂಚೆ ಬಂದಿದ್ವಿ. ಸರಿ, ಇಲ್ಲಿ ನಾವು ಒಂದಿನ ಸ್ಟೇಕೇಶನ್ ಥರ ಬರ್ತಾ ಇದ್ದೀವಿ ಅಷ್ಟೇ. ನೆಕ್ಸ್ಟ್ ಡೇ ನಾವು ಬೇರೆ ಎಲ್ಲೋ ಹೋಗೋ ಪ್ಲ್ಯಾನ್ ಇದೆ, ಹಾಗಾಗಿ ಇಲ್ಲಿ ನಾವು ಸ್ಟೇ ಆದ್ವಿ. ಈ ಪ್ರಾಪರ್ಟಿ ಕೂಡ ಸೌಂದರ್ಯ ಅವ್ರು ನೋಡಿರಲಿಲ್ಲ. ಆ್ಯಂಡ್ ಇಲ್ಲಿ ಪೂಲ್ ಎಲ್ಲ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ, ಸೇಮ್ ಫುಡ್ ಆಗಿರ್ಬೋದು ಆ್ಯಂಡ್ ಪ್ಲೇಸ್ ಎಲ್ಲ ಚೆನ್ನಾಗಿದೆ. ಡೇ ಔಟಿಂಗ್ ಎಲ್ಲ ಬರೋಕ್ಕೆ ಇಲ್ಲಿ ಸಖತ್ತಾಗಿದೆ ಪ್ಲೇಸು. ನಾನು ತೋರಿಸ್ತೀನಿ ವ್ಲಾಗಲ್ಲಿ, ನೀವು ನೋಡ್ಬೋದು ಜಾಗ ಹೇಗಿದೆ ಏನು ಅಂತ. ಆ್ಯಂಡ್ ನಾನು ಹೇಳ್ದಂಗೆ ತುಂಬ ಚೆನ್ನಾಗಿ ಸ್ಪೇಸ್ನ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಕೂಡ ಅಷ್ಟೇ, ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಬಂದರೆ ಮಜಾ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಒಂದು ಒಳ್ಳೆ ವ್ಯೂ ಇದೆ ಈ ರೆಸಾರ್ಟ್ಗೆ. ಬೆಟ್ಟ ಆಗಿರ್ಬೋದು ಆ್ಯಂಡ್ ಈ ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ನಿಮಗೊಂದು ಕೆರೆ ಥರನೂ ಸಿಗುತ್ತೆ ಕಯಾಕಿಂಗ್ ಎಲ್ಲ ಮಾಡೋರಿಗೆ. ಆ್ಯಂಡ್ ಇಲ್ಲ ಟ್ರೆಕ್ ಹೋಗ್ತೀರಾ ಬೆಟ್ಟದ ಮೇಲೆ ಅಂದರೆ ಅದಕ್ಕೆಲ್ಲ ನಿಮಗೆ ಇಲ್ಲಿ ಆಪ್ಷನ್ಸ್ ಇದೆ. ಸೊ ಹಾಗಾಗಿ ಒನ್ ಆಫ್ ದ ಫೇಮಸ್ ಆ್ಯಂಡ್ ನಮ್ಗೆ ಇಷ್ಟ ಆಗುವಂಥ ರೆಸಾರ್ಟಲ್ಲಿ ಇದು ಕೂಡ ಒಂದು. ಕ್ಯೂ ಮ್ಯಾಂಗೋ ರೀಸೆಂಟಾಗಿ ನೀವು ನೋಡಿರ್ಬೋದು, ತುಂಬ ಜನ ಸೆಲೆಬ್ರಿಟೀಸ್, ಮಧುಗೌಡ ಅವರೆಲ್ಲ ಅವಾಗವಾಗ ಬರ್ತಾ ಇರ್ತಾರೆ. ಯಾಕಂದರೆ ಆ ಒಂದು ರೆಸಾರ್ಟ್ ಅಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ನಾವು ಆಲ್ಫಾನ್ಸೋ ಅನ್ನೋ ಒಂದು ರೂಮ್ ತೊಗೊಂಡಿದ್ವಿ. ಲಾಸ್ಟ್ ಟೈಮ್ ತೊಗೊಂಡಿದ್ವಲ್ಲ, ಅದ್ರ ಪಕ್ಕದ ರೂಮ್ ಸಿಕ್ತು ನಮಗೆ. ಆ್ಯಂಡ್ ನೋಡ್ಬೋದು ಇಷ್ಟು ಬಿಸಿಲಲ್ಲೂ ಈ ಪ್ರಾಪರ್ಟಿ ಎಷ್ಟು ಗ್ರೀನರಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆ ನಾನು ನಿಮಗೆ ರೂಮ್ಗಳು ಹೇಗಿರುತ್ತೆ ಅಂತ ಒಂದು ಸಿಂಪಲ್ಲಾಗೆ ಒಂದು ನಿಮಗೆ ಟೂರ್ ಕೊಡ್ತೀನಿ, ಅಂದರೆ ನಾವು ತೊಗೊಂಡಿದ್ದು ರೂಮ್ ಹೇಗಿತ್ತು ಅಂತ. ಇಲ್ಲೂ ಕೂಡ ತುಂಬ ಡಿಫ್ರೆಂಟ್ ಆ್ಯಂಡ್ ಫ್ಯಾಮಿಲಿ ಆ ಥರ ಟೆಂಟ್ ಸ್ಟೇ ಅದೆಲ್ಲ ಸಿಗುತ್ತೆ ನಿಮಗೆ ಅಫೋರ್ಡೆಬಲ್ ರೇಂಜಲ್ಲೂ. ಆ್ಯಂಡ್ ಈ ಥರದಂದರೆ ಇದು ಕೂಡ ನೀವು ಫ್ಯಾಮಿಲಿಲ ಯಾವ್ದಾದ್ರು ಫ್ರೆಂಡ್ಸ್ ಎಲ್ಲ ಬಂದಾಗ ಈ ಥರ ರೂಮ್ ತೊಗೊಬೋದು. ಇದರಲ್ಲೂ ಡಬಲ್ ಬೆಡ್ಸ್ ಇರುತ್ತೆ ಆ್ಯಂಡ್ ಒಂದು ಕ್ಲೀನಾಗೆ ಆರ್ಗನೈಸ್ಡ್ ಮಾಡಿರ್ತಾರೆ. ಆ್ಯಂಡ್ ಬಾತ್ರೂಮ್ ಎಲ್ಲ ತುಂಬ ಸ್ಪೇಷಿಯಸ್ ಆಗಿ ಚೆನ್ನಾಗಿರುತ್ತೆ. AC ಇರುತ್ತೆ ಆ್ಯಂಡ್ ಸೆಕೆಲಿ ಕೂಡ ನಿಮಗೇನು ಅನಿಸೋದಿಲ್ಲ. ಆ್ಯಂಡ್ ತುಂಬ ತಂಪಾಗಿತ್ತು, ನಮಗೇನು ಅಷ್ಟು ಸೆಕೆ ಅನ್ನಿಸ್ತಾ ಇರಲಿಲ್ಲ. ಆ್ಯಂಡ್ ಪೂಲಲ್ಲೆಲ್ಲ ಆಟ ಆಡಿದ್ವಿ. ಸೊ ಮಜಾ ಮಾಡಿದ್ರು ಮಕ್ಕಳೆಲ್ಲ. ಅವ್ರಿಗೆ ವಾಪಸ್ ಮನೆಗೆ ಹೋಗೋಣ ಅಂದರೆ ಇಷ್ಟ ಎಲ್ಲ ಆಗ್ತಾಯಿದ್ರು. ಸರಿ ಆಯಿತು, ನಾವು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು 3 days ಥರ. ಆ್ಯಂಡ್ ಅಲ್ಲಿಂದ ನಾವು ಸ್ಟ್ರೈಟ್ ಅವೇ ಕರೆಕ್ಟಾಗಿ ಮಧ್ಯಾಹ್ನ ಬಂದಿದ್ವಿ ನಾವು. ಸರಿ ಊಟ ಮಾಡಿಸ್ಬಿಡೋಣ. ಆ್ಯಂಡ್ ಇವ್ರು ಆಲ್ರೆಡಿ ಚಾಕ್ಲೇಟ್ ಬೇಕು, ಸ್ವೀಟ್ ಬೇಕು ಅಂತ ಕೇಳ್ತಾಯಿದ್ರು. ಆ್ಯಂಡ್ ಜಾಮೂನ್ ನೋಡ್ಬಿಟ್ಟು ಬಿಡಲೇ ಇಲ್ಲ. ಸರಿ ಫಸ್ಟ್ ಜಾಮೂನೇ ತಿಂತಾ ಇದ್ದಾನೆ, ಆಮೇಲೆ ಊಟ ಮಾಡಿಸೋಣ ಅಂದ್ಬಿಟ್ಟು ಅವ್ನಿಗೆ ಅಂತ ಸ್ವಲ್ಪ ದಾಲ್ ರೈಸ್ ಹಾಕ್ಕೊಂಡು ಬಂದಿದ್ದೆ, ನಾನು ರೋಟಿ ಕರಿ ಹಾಕ್ಕೊಂಡು. ಆ್ಯಂಡ್ ಇಲ್ಲೂ ಅಷ್ಟೇ ಬಫೆ ಎಲ್ಲ ಇರುತ್ತೆ. ಆ್ಯಂಡ್ ನಾವು ಹೋದಾಗ ಒಂದು ಫುಲ್ ಅಂದರೆ ಒಂದು 15-20 ಜನ ಲೇಡೀಸ್ ಒಂದು ಟ್ರಿಪ್ ಥರ ಮಾಡ್ಕೊಂಡು ಬಂದಿದ್ದರು. ಫುಲ್ ಅವರೇ ಒಂದು ಡೇ ಔಟ್ ಥರ. ಸೊ ಫುಡ್ಡೆಲ್ಲ ನೋಡ್ಬೋದು, ವೆಜ್ ನಾನ್ ವೆಜ್ ಆಪ್ಷನ್ಸ್ ಎಲ್ಲ ಇರುತ್ತೆ. ಆ್ಯಂಡ್ ಚೆನ್ನಾಗಿತ್ತು, ನಮಗಂತೂ ಇಷ್ಟ ಆಯಿತು. ಸೂಪಿಂದ ಹಿಡ್ದು ಫುಲ್ ನಿಮಗೆ ಸ್ವೀಟ್ ಎಲ್ಲನೂ ಸಿಗುತ್ತೆ. ಸೊ ಫುಡ್ ಅಂತೂ 10 on 10 ತುಂಬಾ ಚೆನ್ನಾಗಿತ್ತು. ತಿನ್ಕೊಂಬಿಡು ಬೇಗ.
ಎಲ್ಲಿ ಬೋರ್ಡು ಹಾಂ ಅಲ್ಲಿ ಇದೆ ಕಾಣಿಸ್ಕೊಡ್ತಲ್ಲ ಅಲ್ಲೆಲ್ಲ ಬಗ್ಬಾರ್ದು, ಮುಂದೆ ಹೋಗಿ. ಹಂಗೆ ಅಮ್ಮ ಒಂದ್ಸಲ ಪೂಲೆಲ್ಲ ಆದಮೇಲೆ ಇಲ್ಲಿ ರೈನ್ ಡ್ಯಾನ್ಸ್ ಕೂಡ ಇತ್ತು. ಸರಿ ಆಯಿತು, ಮಕ್ಕಳು ಪೂಲಿಂದ ಆಚೆನೇ ಬರ್ತಾ ಇರಲಿಲ್ಲ. ಸರಿ ರೈನ್ ಡ್ಯಾನ್ಸಿಗೆ ಕರ್ಕೊಂಡು ಹೋಗ್ತೀವಿ ಬನ್ನಿ ಅಂದ್ಬಿಟ್ಟು ಮಾರಿಸ್ಕೊಂಡು ಇಲ್ಲೇ ಕರ್ಕೊಂಡು ಬಂದ್ವಿ. ಆ್ಯಂಡ್ ಚೆನ್ನಾಗಿ ಬರ್ತಾಯಿತ್ತು, ಸ್ವಲ್ಪ ಜಾಸ್ತಿ ಫಾಸ್ಟಾಗಿ ಬರ್ತಾಯಿತ್ತು. ಆ್ಯಂಡ್ ಒಂದಷ್ಟು ಸಾಂಗ್ಸ್ ಎಲ್ಲ ಹಾಕಿದ್ರು, ನಾವು ಕೂಡ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಮಜಾ ಮಾಡಿದ್ವಿ. ಸಾಂಗ್ಸ್ ಎಲ್ಲ ಹಾಕೋಕ್ಕಾಗಲ್ಲ, ಕಾಪಿ ರೈಟ್ಸ್ ಬರುತ್ತೆ ಅನ್ನೋ ಒಂದು ಕಾರಣಕ್ಕಷ್ಟೇ. ಬಟ್ ನೋಡೋಣ ಸಾಂಗ್ಸ್ ಯಾವುದಿರ್ಬೋದು, ಗೆಸ್ ಮಾಡ್ತೀರಾ ಹೇಳಿ. ಫುಲ್ ಡಿ ಜೆ ಹಾಕ್ತಾರೆ, ಫುಲ್ ಸಾಂಗ್ ಹಾಕಲ್ಲ. ಒಂಥರ ಚೆನ್ನಾಗಿ ಅನ್ನಿಸ್ತಾಯಿತ್ತು. ನಾವೊಂದು 5-10 ಮಿನಿಟ್ಸ್ ಇದ್ವಿ ಅಷ್ಟೇ. ಆಮೇಲೆ ತಲೆಭಾರ ಬಂದಂಗೆ ಆಗ್ಬಿಡುತ್ತೆ, ಆ ನೀರು ಅಷ್ಟು ಜೋರಾಗಿ ಬೇರೆ ಬಿಡ್ತಾಯಿತ್ತು, ಅಂದರೆ ಫೋರ್ಸ್ ಸ್ವಲ್ಪ ಜಾಸ್ತಿ ಇತ್ತು ಅಂತ ಅನ್ನಿಸ್ತಾಯಿತ್ತು. ಬಟ್ ಚೆನ್ನಾಗಿ ಮಜಾ ಮಾಡಿದ್ವಿ. ನಾನು ಡ್ಯಾನ್ಸ್ ಆಡೋದು ನೋಡ್ತಾ ಇದ್ರೆ ನನಗೂ ಬರ್ತಾಯಿದೆ, ನಿಮ್ಗೇನು ಅನ್ನಿಸ್ತಾ ಇದೆ ಹೇಳಿ. ಆ್ಯಂಡ್ ಇವರಿಬ್ಬರು ಚೆನ್ನಾಗಿ ಆಡಿದ್ರು, ಯದುನೂ ಚೆನ್ನಾಗಿ ಆಡ್ದ. ಅವನಂತೂ ಮಲ್ಕೊಂಡು ಈ ಸ್ವಿಮ್ಮಿಂಗ್ ಥರ ಎಲ್ಲ ಮಾಡಿ ಪೋಸ್ ಎಲ್ಲ ಹೊಡಿತಾ ಇದ್ದ. ಸೊ ಚೆನ್ನಾಗಿ ಅನ್ನಿಸ್ತು. ಇವಾಗ ಕೇಳೋಣ ವೀರುಗೆ ಏನು ಅನ್ನಿಸ್ತು ಅಂತ. ಹೆಂಗಿತ್ತು ರೆಸಾರ್ಟ್ ವೀರು? ಚೆನ್ನಾಗಿತ್ತು. ಸ್ವಿಮ್ಮಿಂಗ್ ಮಾಡ್ದ? ಈಗ ಏನು ಮಾಡ್ತಾರದಲ್ಲಿ? ಡ್ಯಾನ್ಸ್. ಯಾರ್ಯಾರು ಮಾಡ್ತಾ ಇರೋದು? ಯದು ಮಮ್ಮಿ, ಯದು ಪಪ್ಪ. ಯದು ಪಪ್ಪ ಇಲ್ಲ ಐತಲ್ಲಿ? ಮತ್ತೆ ಯಾರ್ಯಾರು ಇದ್ದಾರೆ ಹೇಳು? ಯದು ಪಪ್ಪ ಕಾರಲ್ಲಿ ಐತಾ? ಹೋಗೋಣ ಮತ್ತೆ. ಎಲ್ಲಿ ಹೋಗೋಣ? ಸ್ವಿಮ್ಮಿಂಗ್ ಪೂಲ್ಗೆ ಟ್ರಿಪ್ ಹೋಗೋಣ. ಸ್ವಿಮ್ಮಿಂಗ್ ಪೂಲ್ ನೋಡೋಣ. ಟ್ರಿಪ್ ಹೋಗೋಣ ಹೇಳು. ಹೋಗ್ಬೇಕಾ? ಸ್ಕೂಲ್ಗೆ ಹೋಗೋಣ ಟ್ರಿಪ್ ಹೋಗೋಣ? ಫಸ್ಟ್ ಹೇಳು, ಸ್ಕೂಲ್ಗ ಟ್ರಿಪ್ಗ? ಅವನಿಗೆ ಸ್ಕೂಲು ಬೇಡ, ಟ್ರಿಪ್ಪು ಬೇಡ, ಸ್ವಿಮ್ಮಿಂಗ್ ಪೂಲ್ ಬೇಕು ಇವನಿಗೆ. ಆ್ಯಂಡ್ ನೆಕ್ಸ್ಟು ಹೈ ಟೀಗೆ ಅವರು ನಮಗೆ ಇಲ್ಲೇ ಪಕೋಡ ಮತ್ತು ಕಾಫಿ, ಟೀ, ಮಕ್ಳಿಗೆ ಹಾಲು ಎಲ್ಲನೂ ತಂದು ಕೊಟ್ಟಿದ್ರು, ರೂಮ್ ಸರ್ವಿಸೇ ಕೊಟ್ಟಿದ್ರು. ಸೊ ಅದು ಕೂಡ ಚೆನ್ನಾಗಿತ್ತು. ಸೂರ್ಯ ಮುಳುಗ್ತಾ ಇದ್ದ. ಆ್ಯಂಡ್ ಪ್ಲೇಸ್ ಅಂತೂ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫುಲ್ ಲೈಟ್ಸ್ ಹಾಕಿದ್ರು, ಸಾಂಗ್ಸ್ ಹಾಕಿದ್ರು, ಫುಲ್ ವೈಬ್ ಚೆನ್ನಾಗಿತ್ತು. ಆ್ಯಂಡ್ ಇವಾಗ ನಮಗೆ ಡಿನ್ನರ್ ಟೈಮ್. ನಾವು ರೂಮಲ್ಲೆಲ್ಲ ಒಂದು ಸ್ವಲ್ಪ ಹೊತ್ತು ಮಕ್ಕಳು ಮಲ್ಕೊಂಡ್ಬಿಟ್ರು, ಚೆನ್ನಾಗಿ ನೀರಲ್ಲಿ ಆಟ ಆಡಿದ್ರಲ್ವ, ಚೆನ್ನಾಗಿ ನಿದ್ದೆ ಮಾಡಿದ್ರು. ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಸರಿ ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಡಿನ್ನರಲ್ಲಿ ಏನೇನು ಆಪ್ಷನ್ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಈ ರೆಸಾರ್ಟ್ ಡೀಟೇಲ್ಸ್ ಎಲ್ಲ ಬೇಕಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇವತ್ತು ಕೂಡ ನಾನು ಕಮೆಂಟ್ಸ್ಗೆ ವಾಯ್ಸ್ ರಿಪ್ಲೈ ಕೊಡ್ತೀವಿ. ಸೊ ನಾನು ವೀರು ಎಲ್ಲ. ಸೊ ನಿಮ್ದು ಏನೇ ಕ್ವೆಶನ್ಸ್ ಇದ್ದರೂ ಈ ವ್ಲಾಗ್ ರಿಲೇಟೆಡ್ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ನಾನು ಅಂದ್ಕೊಂಡೆ ಲಾಸ್ಟ್ ವಿಡಿಯೋದಲ್ಲಿ ನಾವು ಕಮೆಂಟಿಗೆ ರಿಪ್ಲೈ ಮಾಡಿದ್ದು ತುಂಬ ಜನಕ್ಕೆ ಇಷ್ಟ ಆಯಿತು, ತುಂಬ ಕಮೆಂಟ್ಸ್ ಬರ್ತಾಯಿತ್ತು. ನಾವು ಆದಷ್ಟು ನಾನು ವೀರು ಎಲ್ಲನೂ ರಿಪ್ಲೈ ಮಾಡಿದ್ವಿ. ಹಬ್ಬದ ತಯಾರಿಲಿಲ್ವಾ, ಸೊ ಜಾಸ್ತಿ ಮಾಡೋಕ್ಕಾಗಿಲ್ಲ, ಎಷ್ಟಾಯಿತು ಅಷ್ಟಕ್ಕೆ ನಾನು ರಿಪ್ಲೈ ಮಾಡಿದ್ದೀನಿ. ಸೊ ಏನಾದರೂ ನಿಮಗೆ ಈ ವ್ಲಾಗ್ ರಿಲೇಟೆಡ್ ಕ್ವೆಶನ್ಸ್ ಇದ್ದರು, ಇಲ್ಲ ನಿಮ್ಗೆ ಏನಾದರೂ ಕಮೆಂಟ್ ಮಾಡೋಕ್ಕೆ ಇಷ್ಟ ಇದ್ದರೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ನಾವು ವಾಯ್ಸ್ ರಿಪ್ಲೈ ಕೊಡ್ತೀವಿ. ಆ್ಯಂಡ್ ನೋಡಿ ಆ ಪೂಲೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ, ಒಂಥರ ನನಗೆ ಸಖತ್ ಇಷ್ಟ. ಇದು ಫುಲ್ ದೊಡ್ಡ ಪೂಲು. ಆ್ಯಂಡ್ ಬೆಟ್ಟದ ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ. ಈ ನೇಚರ್ ಎಲ್ಲ ಎಂಜಾಯ್ ಮಾಡೋಕ್ಕೆ ಸಿಗುತ್ತೆ. ನೀವು ಯಾರೊಬ್ಬರು ಲಾಸ್ಟ್ ವಿಡಿಯೋದಲ್ಲಿ ಕೇಳಿದರು, ನೀವು ಹೋಗಿದ್ದ ರೆಸಾರ್ಟ್ಗೆ ಯಾಕೆ ಹೋಗ್ತೀರಾ, ಬೇರೆ ಬೇರೆ ಟ್ರೈ ಮಾಡಿ ಅಂತ. ನಾವು ತುಂಬ ಟ್ರೈ ಮಾಡಿದ್ವಿ, ಬಟ್ ಇದು ನಮ್ಗೆ ಇಷ್ಟ ಅನಿಸುತ್ತೆ. ಆ್ಯಂಡ್ ನಮ್ಮ ಮನೆಯಿಂದ ಇಲ್ಲಿಗೆ ಬರೀ 1 hour ಡ್ರೈವ್ ಇರುತ್ತೆ. ಆ್ಯಂಡ್ ಹತ್ರ ಇರುತ್ತೆ. ಆ್ಯಂಡ್ ನಮ್ಗೆ ಗೊತ್ತಿರುತ್ತಲ್ಲ ಈ ರೆಸಾರ್ಟ್ ಹೇಗಿರುತ್ತೆ ಏನು ಅಂತ. ಮಕ್ಕಳನ್ನ ಕರ್ಕೊಂಡು ಎಲ್ಲ ಹೋಗ್ತೀವಿ ಅಂದರೆ ತುಂಬ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ. ಎಲ್ಲ ತುಂಬ ದೂರ ಟ್ರಾವೆಲ್ ಮಾಡ್ತೀವಿ ಅಂದರೆ ಬೇರೆ ಥರ. ಸುಮ್ಮನೆ ಬರೀ ರೆಸಾರ್ಟ್ಗೆ ಒಂದಕ್ಕೋಸ್ಕರ ತುಂಬ ದೂರ ಟ್ರಾವೆಲ್ ಮಾಡೋದು ಕಷ್ಟ ಅನಿಸುತ್ತೆ. ಆ್ಯಂಡ್ ಪ್ರೈಸ್ ವೈಸು, ಫುಡ್ಡು, ಪ್ಲೇಸ್ ಕ್ಲೀನಾಗಿರೋದು ಅದೆಲ್ಲದಕ್ಕೂ ನೋಡಿದ್ರೆ ಇದು ಬೆಸ್ಟಾಗಿರುತ್ತೆ. ಆ್ಯಂಡ್ ನಾವು ಈ ಪ್ಲೇಸಸ್ಗೆ ಪ್ರತಿ ಸತಿ ಬಂದಾಗೂ ಬೇರೆಯವ್ರ ಜೊತೆ ಬಂದಿರ್ತೀವಿ. ನಾವು ಬರೀ ಬಂದವ್ರ ಜೊತೆನೇ ಬಂದರೂ ಬರ್ತಾರ ಅನಿಸುತ್ತೆ. ಇವಾಗ ನೋಡಿ, ಒಂದು ಸತಿ ನಮ್ಮ ಅಪ್ಪ ಅಮ್ಮನ ಜೊತೆ ಬಂದಿದ್ರೆ, ಒಂದು ಸತಿ ಈ ಥರ
ಫ್ರೆಂಡ್ಸ್ ಜೊತೆ ಬಂದಿರ್ತೀವಿ. ಸೊ ಆವಾಗ ಬೇಜಾರೇನಾಗಲ್ಲ. ಇವಾಗ ಬನ್ನಿ ಫುಡ್ ಏನೇನಿದೆ ನೋಡೋಣ. ಸಲಾಡ್ಸ್ ಇದೆ ಆ್ಯಂಡ್ ಕಾರ್ನ್ ಸಲಾಡ್ ಇದೆ, ಮತ್ತು ಇದು ಪನ್ನೀರ್ ಆ್ಯಂಡ್ ಇದು ಬಂದ್ಬಿಟ್ಟು ದಾಲ್ ತಡ್ಕ, ನೂಡಲ್ಸ್, ಆಮೇಲೆ ಫ್ರೈಡ್ ರೈಸ್, ವೈಟ್ ರೈಸ್, ಇದು ರಸಮ್ ತಂದು ಕೊಡ್ತಾಯಿದ್ರು. ಆ್ಯಂಡ್ ಇದೆಲ್ಲ ಬಂದ್ಬಿಟ್ಟು ಚಿಕನ್, ಫಿಶ್ ಸ್ಟಾರ್ಟರ್ಸ್ ಇರುತ್ತೆ, ಚಿಕನ್ ಮಸಾಲ, ಚಿಕನ್ ಫ್ರೈ ಆ ಥರ ಎಲ್ಲ ನಿಮಗೆ ನಾನ್ ವೆಜ್ ಆಪ್ಷನ್ ಕೂಡ ಇರುತ್ತೆ. ಆ್ಯಂಡ್ ಇಲ್ಲಿ ಮಟನ್ ಫ್ರೈ ಕೂಡ ಇತ್ತು. ಟೇಸ್ಟ್ ಎಲ್ಲ ಸಖತ್ತಾಗಿರುತ್ತೆ, ಅನ್ಲಿಮಿಟೆಡ್ ಇರುತ್ತೆ, ನೀವು ಎಷ್ಟು ಬೇಕಾದ್ರೂ ತಿನ್ಬೋದು. ಇಲ್ಲಿ ಯಾರೂ ಹೆಣ್ಣು ಹೇಳಲ್ಲ. ಮಕ್ಳಿಗೆ ಇನ್ನೂ ಏನಾದ್ರು ನಿಮ್ಗೆ ಏನಾದ್ರು ಬೇಕು ಅಂದರೆ ರಿಕ್ವೆಸ್ಟ್ ಮಾಡಿದ್ರೆ ಅದೇ ಥರ ಮಾಡಿ ಕೂಡ ಕೊಡ್ತಾರೆ. ಓಕೆ ಗೈಸ್, ನೋಡ್ತಾ ಇರ್ಬೋದು ಒಂದಷ್ಟು ಪ್ರಾಡಕ್ಟ್ಸ್ನ ನಾನು ರೀಸ್ಟಾಕ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ನಾನು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ಬಿ ಬ್ಲಡ್ದು ಶ್ಯಾಂಪು ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಸತಿ ಇದನ್ನು ತರಿಸ್ಕೊಂಡೆ, ಅಡ್ವಾನ್ಸ್ ಸ್ಮೂತ್ನಿಂಗ್ ಶ್ಯಾಂಪು, ಕಂಡೀಷ್ನರ್ ಆ್ಯಂಡ್ ಇದು ಸಿರಮ್ ಕ್ರೀಮ್. ಇದನ್ನು ನೀವು ಲಿವಿಂಗ್ ಕಂಡೀಷ್ನರ್ ಥರ ಯೂಸ್ ಮಾಡ್ಬೋದು. ಅದರ ರೇಂಜಿಂದ ತೊಗೊಂಡ್ರೆ ನಿಮಗೆ ಚೆನ್ನಾಗೇ ರಿಸಲ್ಟ್ ಸಿಗುತ್ತೆ. ಇದು ಫುಲ್ಲು ಸ್ಮೂತ್ನಿಂಗ್ದು, ಅಂದರೆ ನಿಮ್ಮ ಕೂದಲು ತುಂಬಾ ಸಾಫ್ಟ್ ಸ್ಮೂತಾಗಿ ಅನಿಸ್ಬೇಕಂದ್ರೆ ಇದನ್ನು ಯೂಸ್ ಮಾಡ್ಬೋದು. ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ 72 hours ಸ್ಮೂತಾಗಿರುತ್ತೆ ಕೂದಲು ಅಂತ ಹೇಳಿದ್ದಾರೆ. ಬಟ್ ಮ್ಯಾನೇಜಬಲ್, ತುಂಬ ಚೆನ್ನಾಗಿದೆ ಇವ್ರದ್ದು ಶ್ಯಾಂಪು, ಮೈಲ್ಡ್ ಆಗಿರುತ್ತೆ. ಆ್ಯಂಡ್ ಲ್ಯಾಕ್ಮಿದು ಸನ್ ಎಕ್ಸ್ಪರ್ಟ್ ತೊಗೊಂಡಿದ್ದೀನಿ. ಇವಾಗ ತುಂಬ ಬಿಸಿಲಿದೆ, ನಿಮಗೆ ಗೊತ್ತು, SPF 50+ ತೊಗೊಂಡಿದ್ದೀನಿ. ಆ್ಯಂಡ್ ಸೇಮ್ ಡಾಟ್ ಆ್ಯಂಡ್ ಕೀದು ಟಿಂಟೆಡ್ ಸನ್ಸ್ಕ್ರೀನ್. ಆಚೆ ಎಲ್ಲರೂ ಹೋಗ್ತೀನಿ ಅಂದರೆ ಇದನ್ನು ಯೂಸ್ ಮಾಡ್ಬೋದು. ಇದೆರಡೂ ಚೆನ್ನಾಗಿದೆ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ತೊಗೊಳ್ಳಿ. ಶೇಡ್ 2 ತೊಗೊಂಡಿದ್ದೀನಿ. ಆ್ಯಂಡ್ ಈ ಪ್ರಾಡಕ್ಟ್ದೆಲ್ಲ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇದೆಲ್ಲ ನಾನು ಅಮೆಝಾನಲ್ಲಿ ಬೈ ಮಾಡಿರೋದು. ಸೊ ಲಿಂಕ್ ಎಲ್ಲ ಇರುತ್ತೆ. ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇರುತ್ತೆ. ಪ್ರೈಮ್ ಮೆಂಬರ್ ಆದರೆ ನಿಮಗೆ ಅಡಿಷ್ನಲ್ ಡಿಸ್ಕೌಂಟ್ಸ್ ಎಲ್ಲ ಇರುತ್ತೆ. ಸೊ ಚೆಕ್ ಮಾಡಿ ಬೈ ಮಾಡಿ, ಆಯಿತಾ? ನಾನು ಲಿಂಕ್ ಕೊಟ್ಟಿರ್ತೀನಿ. ಏನಪ್ಪ ಇದು ಸ್ವಾತಿ ಮಾತಾಡ್ತಾ ಇದ್ರೆ ಸೌಂಡು ಅಂದ್ಕೊಂಡ್ರೆ ಇದು ಇದಾನಲ್ಲ ಅವನು ಕಳ್ಳ ಒಂದು, ಹಾಗಾಗಿ. ಆ್ಯಂಡ್ ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ಲಿಂಕ್ಸ್ ಎಲ್ಲ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ವಾಟರ್ ಮೆಲನ್, ಪೈನಾಪಲ್ ತೆಗೆಯೋದು ಹಾಂ, ಒಂದು ನಿಮಿಷ. ಇಡ್ಲಿ, ಚಟ್ನಿ, ವಡ, ಪುರಿ, ವೀರು ಏನದು? ಏನು ಬೇಬಿ ಇದೆ ಕಸದ ಬ್ಯಾಗಲ್ಲಿ? ಲಾಂಡ್ರಿ. ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದಿದ್ವು ಅದೇ ಬಟ್ಟೆ. ಬಾಯ್ ಹೇಳು ವೀರು, ಎಲ್ಲ ಬಾಯ್ ಹೇಳು ಜಾಗಕ್ಕೆ, ಬಾಯ್ ಹೇಳೆಲ್ಲ ಪೂಲ್ಗೆ ಬಾಯ್ ಹೇಳು. ಮತ್ತೆ ಬರ್ತೀನಿ, ಅವಾಗ ಇನ್ನೊಂಚೂರು ದೊಡ್ಡವನಾಗಿರ್ತೀನಿ, ಪೂಲ್ಗೆಲ್ಲ ಆಟ ಆಡಕ್ಕೆ ಬಿಡ್ತೀನಿ. ಎಲ್ಲವೂ ವೀರು. ಹಾಂ ಇಲ್ಲಿ ನೋಡು. ಹಾಂ ನನಗೆ ಹೇಳಿಲ್ಲ, ಇಲ್ಲಿ ನೋಡಿ ಹೇಳು. ಎಲ್ಲಿ? ಅಯ್ಯೋ ಈಜ ಬೇರೆ ಯಾವ ಅದು ಸರ್ವೆ ಆಗುತ್ತಿಲ್ಲ ಅಂದ್ರೆ ಇಲ್ಲ. ಬೀರು ಬಾಯ್ ಬಾಯ್. ಚೆನ್ನಾಗಿತ್ತ ಮಗನೇ ರೆಸಾರ್ಟು? ಇಷ್ಟ ಆಯ್ತಾ ನಿಮಗೆ? ಮತ್ತೆ ಬತ್ತೀಯಾ? ಮತ್ತೆ ಬರೋಣ. ನೀನು ಕಲ್ ಮೇಲೆ ನೋಡಿ, ನಿಧಾನಾಗಿ ನಡಿಬೇಕು. ಎತ್ತಾಕು ಕಾಲನ್ನ, ತೋರಿಸ್ಬೇಡ. ಎತ್ತು ಜ್ವರ ಹಿಂಗೆ ಹಾಕುತ್ತಾ. ಅವಾಗ ಬೀಳಲ್ಲ. ಎಲ್ಲ ಟೆಂಟಿಗೆ ಇರ್ತದಲ್ಲ ರೆಡಿ. ಹಾಂ ಅಲ್ವಾ? ಬಟ್ ಆರೋ ಚಿಕ್ಕದಾಗಿತ್ತು ಅಂತ ಅನ್ಸಲ್ಲ. ಸಾಕು 5 ಅಡಿ ಆರಾಮಾಗಿರ್ಬೋದು. 5 ಕಾರ್ ಇದೇನೆ ಇದ್ದಂಗೆ ಐತೆ. ಹೌದಾ? 6 ಕಾರ್ ಇದ್ದಂಗೆ ಐತೆ. ಆಟಕ್ಕೆ ಮಂಗೆ ಜ್ವರ ಮಂಡಿ. Sir? No, I did not buy, sir. Okay.
ಮಲ್ಟಿ ಕಂಟ್ರಿ ಬೇಸಿಕಲಿ. ನಾವೀಗ ಬಂದಿರೋದು ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಇಲ್ಲಿಗೆ ಬಂದಮೇಲೆ ಇನ್ನೊಂದು ಜಾಗಕ್ಕೆ ಹೋಗದೆ ಇರ್ತೀವ. ಸೊ ಅದರದ್ದೆಲ್ಲ ಕ್ಲಿಪ್ಪಿಂಗ್ಸ್ ಇರುತ್ತೆ, ಸ್ಕಿಪ್ ಮಾಡಿದೆ ನೋಡಿ. ಆ್ಯಂಡ್ ತುಂಬ ಜನ ಈ ರಿಲೇಟೆಡ್ ಕ್ವಶನ್ಸು ನನಗೆ ಬರ್ತಾ ಇರುತ್ತೆ. ಸೊ ಹಾಗಾಗಿ ಅದಕ್ಕೆ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ. ಆ್ಯಂಡ್ ನಾವು ಬಂದಿದ್ದು ವೀಕ್ ಡೇ ಆಗಿರೋದ್ರಿಂದ ಜನ ಏನಿರಲಿಲ್ಲ. ಬಟ್ ಸಖತ್ ಬಿಸಿಲು, ಫುಲ್ಲು ಕೈ ಕಾಲೆಲ್ಲ ಟ್ಯಾನ್ ಹೋಗಿತ್ತು. ಮೊದಲೇ 2 ದಿವಸದಿಂದ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದು ಫುಲ್ಲು ಕಪ್ಪಗೆ ಅನಿಸ್ತಾಯಿತ್ತು. ಈಗಾಗಲೇ ಇನ್ನೂ ಬಿಸಿಲು, ಕಾಲಿಡೋಕ್ಕಾಗ್ತಾ ಇರಲಿಲ್ಲ ಗೊತ್ತು, ಕಾಲೆಲ್ಲ ಸುಡ್ತಾಯಿತ್ತು. ಆಮೇಲೆ ಜನ ಇರಲಿಲ್ವಲ್ಲ, ಖುಷಿ ಆಯಿತು. ಇಲ್ಲಿ ಯಾವಾಗಲೂ ನಾನು ವೀಡಿಯೋಸಲ್ಲೆಲ್ಲ ನೋಡುವಾಗ ತುಂಬಾ ಜನ ಇರ್ತಾರೆ. ಆ್ಯಂಡ್ ಇವಾಗೆಲ್ಲ ತುಂಬಾ ಫೇಮಸ್ ಆಗಿದೆ. ಆ್ಯಂಡ್ ತುಂಬ ಹೊಸದೇನೇನೋ ಇಲ್ಲಿ ಮಾಡಿದ್ದಾರೆ. ಸೊ ಸರಿ, ಸೌಂದರ್ಯ ಅವರು ಇಲ್ಲಿ ಹೋಗಬೇಕು ಅಂದ್ಕೊಂಡು ಹೋಗೋಕ್ಕೆ ಆಗಿರ್ಲಿಲ್ವಂತೆ. ಸರಿ ಆಯಿತು, ಆಲ್ಮೋಸ್ಟ್ ರಾಮನಗರ್ಗೆ ಬಂದಿದ್ದೀವಿ ಅಂದಮೇಲೆ ಚನ್ನಪಟ್ಟಣಕ್ಕೆ ಬಂದಿಲ್ಲ ಅಂದರೆ ಹೇಗೆ, ಅದರಲ್ಲೂ ದೇವಸ್ಥಾನಕ್ಕೆ ಹೋದಂಗೂ ಆಗುತ್ತೆ, ನಮ್ಮ ಅಜ್ಜಿನ ನೋಡ್ದಂಗೂ ಆಗುತ್ತೆ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಇವಾಗ ಬಂದಿದ್ದೀವಿ. ಫಸ್ಟು ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ನಾವು ಊರ ಕಡೆಗೆ ಹೋಗ್ತೀವಿ. ಸೊ ದೇವ್ರ ದರ್ಶನ ಹೇಗಾಯಿತು ಏನೋ ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಎಲ್ಲಿಗೆ ಹೋಗೋಣ? ಎಲ್ಲಿ ಇವರು? ಶ್ರೀ ಗುರುಭ್ಯೋ ನಮಃ. ಎತ್ಕೊಳ್ಳ ಬಿಸಿ. ಇಲ್ಲ ನೋಡು. ಅಲ್ಲಿ ಪಾಟಿಕೋರ್ ನೋಡು. ಅದಲ್ಲ ಅಷ್ಟೇ, ದಾಸವಾಳ ಗಿಡ ಎರಡಿನ ಕಡೆ ಹಾಕ್ಬಿಡು. ಇಲ್ಲ ತಿರ್ಸ್ಬಿಟ್ಟ. ಅಜ್ಜಿನ ಕಾಣ್ತಿಲ್ಲ. ಏನಕ್ಕೆ ಅದೆಲ್ಲ ಬಾ ಬಿಸಿಲಲ್ಲಿ. ಅದು ಗಂಡು ಅಲ್ಲಿ ಅಜ್ಜಿ ಚೆನ್ನಾಗಿದ್ದೀರಾ? ಅಲ್ಲ ಅವನಲ್ಲ ಯಾರು ನಿನ್ ಮೊಮ್ಮಗ? ಯಾರು ಇವನ? ಅಕ್ಕಾರ ಮಾಡ್ಬಿಡೋಣ ಅಂತ ನೋಡಿದ್ವಿ. ತಿನ್ಬಾರಲ್ಲ ಎಲ್ಲ ಕಡೆ ತೋರುತ್ತೆ ನನ್ನ ಮಗನೇ. ಅದ್ ಬಗ್ಗೆ ನೋಡ್ತಾ ಇದ್ದ, ನನ್ ಗೊತ್ತಾಯ್ತು ಯಾರು ಇವನು. ಹೌದಾ? ನೋಡ್ದೇನೋ ಅಜ್ಜಿ? ನೋಡ್ದ ನೀನು? ಎಲ್ಲಿ ನೋಡ್ದೆ? ಇಲ್ಲೇ ಬಗ್ಗೆ ನೋಡ್ತಾ ಇದ್ದ. ಹಾ, ತಿನ್ಕೊಳು. ನೀವು ಎಲ್ಲ ತುಟ್ಟಿಸ್ಬಿಡ್ತಾನೆ. ಕರಿ ಅಣ್ಣ, ನಡಿ ಒಳಗೆ. ಸಾಕಾ ನುಂಗ್ಬೇಕಪ್ಪ. ಇಲ್ಲಿ ಆಚೋಗಿ ನನ್ನ ಮಗನೇ. ಪಾಪ ಕ್ಲೀನ್ ಮಾಡೋ ಕಷ್ಟ ಅದೆಲ್ಲ ನೀರಿಗೆ. ಬಂದ ಚಪ್ಪಲಿ ಬಿಟ್ಟು ಸೈಡ್ಗೆ. ಯಾಕೆ ಸಣ್ಣನೇ ಆಗೋಗಿದ್ಯಲ್ಲ ಮಗ? ಯಾಕೆ ಸಣ್ಣ ಆಗೋದಲ್ಲ ನೀನು? ಅಜ್ಜಿ ಕೆಟ್ಟೆ ಅಂತ ಕೇಳ್ತಾವ. ಯಾಕೆ ಇವ್ರು ಇಟ್ಕೋತಾರೆ ದೊಡ್ಡ ಸಿಬಿ ಏನು ಅಡಿಯಾರು ಮಾಡಿ ಏನೋ ತಿನ್ಸಿ ಪನ್ಸಿದ್ ಮಾಡಿ ಹಂಗ ಯಾಕೆ ನೋಡಿ ಏನ್ ತಿನ್ಸಕಾಯ್ತದ? ಅವ್ರು ಬೆಳಿಯೋರು ಸ್ಕೂಲ್ಗೆ ಬೇರೆ ಹೋಯ್ತಾವನೀಗ. ಸ್ಕೂಲ್ಗೆ ಹೋಗೋ ನಾ ಹೆಂಗಿರ್ತಾನೆ? ಸ್ಕೂಲಲ್ಲಿ ಆಟ ಆಡ್ಕೊಂಡಿರ್ತಾನೆ. ಸ್ಕೂಲ್ ಸೇರಿಸ್ಬಿಟ್ಟಿದ್ದಾರೆ. ಹಾ, ಸೇರಿಸ್ತಿದೆ. 1 ತಿಂಗಳಾಯ್ತು ಬಾ ಹತ್ತತ್ರ. ಸ್ಕೂಲ್ಗೆ ಹೋಗ್ತಾನೆ. ಹೋಗುವ ವೀರು, ಅಜ್ಜಿಗೆ ಹೇಳು ನಿನ್ ಸ್ಕೂಲ್ ಹೆಸರೇನು ಹೇಳು. ಹೋಗುವ
ಹೋಗ್ತೀಯ ಸ್ಕೂಲ್ಗೆ? ಹೋಗೋ ಸ್ಕೂಲ್ಗೆ. ಇವತ್ತು ಹೋಗಿಲ್ಲ ನೀನು. ಯಾರು ಕರ್ಕೊಯ್ತಿದ್ರು? ಯಾರು ನಿನ್ನ ಸ್ಕೂಲ್ ಕರ್ಕೊಂಡು ಹೋಗೋದು? ಬಿಡೋದು ಬಿಡೋದು ಯಾರಮ್ಮ? ಅಮ್ಮ ಪಪ್ಪ ಮಾತಾಡ್ಸಲ್ಲ. ಹೊರಟೋಯ್ತು. ನೀನು ಇಲ್ಲ ಅಜ್ಜಿ ಹತ್ರ ಮಾತಾಡೋ. ಯಾಕೋ ಕಾಣಿ? ಅಜ್ಜಿ ಹೆಸ್ರೇನವ? ಅಜ್ಜಿ ಹೆಸ್ರೇನು ಹೇಳು ವೀರ? ಏಯ್ ಎದ್ದ ಹೋಗ. ತಿಂಡಿ ಮುಂಚೆ ಹೇಳ್ತಾರೆ ಮಕ್ಕಳಿಗೆ ಮಾಡಿ ಓಯ್ ಮಾಮ ಏನು ಬಿಡ್ಸ್ಕೊಂತೀಯ? ಇರೋ ಸುಮ್ಮನೆ ಎಳಿತಾವನ ಅದನ್ನ. ಬಂದ್ವಿ ಕಲರ್ ಗಿಲರ್ ಆಗ್ದಂಗೆ ಐತಾ? ನಿನ್ಗೆ ಕನ್ನಡ ಅರ್ಥ ಇರು ಸ್ವಲ್ಪ ನಾನು ಕಟ್ ಮಾಡ್ಕೊಡ್ತೀನಿ ತಟ್ಟೆಗೆ ಹಾಕಿ. ತಿನ್ಬಿಡ್ತೀಯಾ? ಇಳ್ಕೊತೀನಿ ಆಚೆ ಹೋಗ್ತೀನಿ ಮನೆ ಗಲೀಜ್ ಮಾಡಿ. ಗೋಲಿ ಅವನು ನಿಮ್ಮಂಗಿದ್ದ ಚಿಕ್ಕ ಮಗ ಆಗ ಮನೆ ಕಟ್ತಿದ್ದ ತಂದು ಹಾಕೊಂಡು ಗೋಲಿ ಹಾಕ್ತಿತ್ತು ತಂದು ಹಾಕ್ಬಿಟ್ಟು ಮಾಡೋನು. ತಗೊಳ್ಳೋ ತಿನ್ಬಾರ. ಅಷ್ಟು ದೊಡ್ಡದು ಏನಂತ ಬಂಬ ನರ್ಕಿ ಒಟ್ಟು ಇರೋ ಅಲ್ಲ ಅಜ್ಜಿ ತೆಗಿತಾ ಇಲ್ವಾ? ನೀನೇ ಪುಣ್ಯಕ್ಕೆ ಆಗೋಂಗಿಲ್ಲ ಮಾಡ. ಯಾಕೋ ಹಿಂಗಾಗಿ ನೀನು ಮಗ ಎಷ್ಟು ಚೆನ್ನಾಗಿ ತಗ್ಬೇಕು ಯಾಕೋ ಹಿಂಗೆ ಮಾಡಿದ್ದೀವಿ. ನೋಡ ಸುನಿ ಇವಾಗ ಆಟ ಜಾಸ್ತಿ ಹೇಳೋದು. ಒಂದ್ ಕಡೆ ನಿಲ್ಲಲ್ಲ. ಇಲ್ಲಿ ನೋಡಿ ಕರಿತಾನೆ ಇದೀನಿ, ಹಂಗೆ ಸುತ್ತಾ ಇದಾರೆ ಇಬ್ರು ಮಕ್ಳೆಲ್ಲ ಅಷ್ಟೇ ಆಟ. ಅಜ್ಜಿಗೊಂದು ಮುತ್ತು ಕೊಟ್ಬಿಡು. ಕೊಡು ಹತ್ತು ಮೇಲೆ ಸೋಫಾ ಮೇಲೆ. ನಾನು ಇವಾಗ ಗನ್ ಕೊಡಲ್ಲ ಇಲ್ಲ ಅಂದರೆ ಕೊಡೋಗು. ನನಗೇನು ಕೊಡ್ಬೇಡ, ಮುತ್ತು ಕೊಡು. ಚೆನ್ನಾಗಿ ಮುತ್ತು ಕೊಡು. ಫೋನ್ ಮಾಡಿ ಏನಪ್ಪ ನಿನ್ನ ಫೋನ್ ನೆಟ್ಟಿಗೆ ಚಾರ್ಜ್ ಹಾಕಿ ಇಟ್ಕೊಂಡು. ನೀನು ಮಾಡ್ತೀಯಾ? ಮಾಡು ನೋಡ್ತೀನಿ. ಮಮ್ಮಿ ತಾವ ಇಸ್ಕೊಂಡು ಕೇಳ್ತಾ? ಮಾತಾಡ್ಬಾರ. ಮಮ್ಮಿ ತಾವ ಅಪ್ಪನ ತಾವ ಇಸ್ಕೊಂಡು ಗೌರಜ್ಜಿಗೆ ಫೋನ್ ಮಾಡ್ತೀನಿ ಅಂತ ಗೌರಜ್ಜಿ ಕೂಗ್ಬೇಕು ನೀನು ನಾನು. ಹೇಳ ಗೌರಜ್ಜಿ. ಗೋವಾ ಅಜ್ಜಿ ಅನ್ನಂಗೈತೆ ಅವ್ನು ಒಳ್ಳೆ. ನೋಡ ಅವನ ಏನು ಹೇಳ ನೀನು ಹೇಳ ಗೌರಜ್ಜಿನು ಅವ್ರು ನೋಡು ಹೇಳಪ್ಪ ನೀನು ಹೇಳು ನೋಡಿವನ ನೀನು ಹೇಳ ಗೌರಜ್ಜಿನು. ಸರಿ ಕಣಪ್ಪ ನೀನು ಸರಿ ಸರಿ ಅಜ್ಜಿ ಹೋಗ್ಬಿಡ್ತೀನಿ. ಬರೋಣ. ಬರ್ತೀವಿ ಬಿಡು. ಹಂಗೆ ನೀ ಕೊಡು ನೀನೆ. ಇಲ್ಲಿ ತೊಳಜಿ. ಇಟ್ಕೊಳ್ಳೋಜಿ ಪರವಾಗಿಲ್ಲ. ಹಿಡ್ಕೊಂಡು ತಿನ್ಕೊಂಡು ಆರಾಮಾಗಿ ಏನಾದ್ರು ನಾನ್ ವೆಜ್ ಮಾಡ್ಕೊತೀನಿ. ಏನೋ ಬರ್ತೀವಿ. ಮಾಡ್ತೀನಿ. ನಿನ್ನ ಫೋನ್ ಚಾರ್ಜ್ ಹಾಕಜ್ಜಿ. ಏನಾರು ಬರಲಿಲ್ಲ ಅಂದ್ರೆ ಇಲ್ಲಿ ಯಾರು ಗೊತ್ತಿರೋರು ತೋರಿಸಿಲ್ಲ, ಬೇರೆಯವ್ರ ನಂಬರ್ ಕೊಡಿಲ್ಲ ಯಾರು. ಬೇಕಾದ್ರೆ ನೀನು ಬಂದಿಲ್ಲ ಅಂದ್ರೆ ಅವ್ರಿಗಾರು ಮಾಡ್ತೀನಿ. ಯಾರು ಅವ್ರೆ ಇಲ್ಲಿ ಯಾರು ಪಕ್ಕದವ್ರು ಯಾರು ಅವ್ರ? ಅವರೆಲ್ಲ ಬಿಡು ನೀನು ಅವರು ಹೊಂಟೈತಾನೆ. ನೋಡಿದ್ರಲ್ಲ ನಮ್ಮ ಅಜ್ಜಿನ ಮಾತಾಡಿಸ್ಕೊಂಡು ಈಗ ನಾವು ವಾಪಸ್ ಹೋಗ್ತಾ ಇದ್ವಿ. ಪಾಪ ನಮ್ಮ ಅಜ್ಜಿಗೆ ಇನ್ನೂ ಒಂದಷ್ಟು ಹೊತ್ತಿರ್ರಿ ಇಲ್ಲಾಂದರೆ ಒಂದಿನ ಇದ್ದೋಗಿ ಅಂತ ಅವ್ರ ಪಾಪ ಕೇಳ್ತಾಯಿದ್ರು. ಈ ಮಕ್ಕಳನ್ನೆಲ್ಲ ನೋಡಿ ಅವ್ರಿಗೆ ಫುಲ್ ಖುಷಿ ಆಯಿತು. ಬಟ್ ನಮಗೆ ಇರೋ ಪ್ಲ್ಯಾನ್ ಇರಲಿಲ್ಲ. ಆ್ಯಂಡ್ ಇನ್ನೊಂದು ಸತಿ ನಮ್ಮ ಅಜ್ಜಿನೇ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ. ಈಗ ಹೊಸ ಮನೆಗೆ ಅವ್ರು ಇನ್ನೂ ಬಂದೇ ಇಲ್ಲ. ಇನ್ನೊಂದು ದಿನ ಬರ್ತೀವಿ ಅಂತ ಹೇಳಿದೆ. ಆ್ಯಂಡ್ ಅವ್ರ ಫೋನ್ ಬೇರೆ ಈ ನಡುವೆ ಎಲ್ಲೋ ನೀರಿಗೆ ಹಾಕಿ ಹಾಳು ಮಾಡ್ಕೊಂಬಿಟ್ಟಿದ್ರು.
ಒಂದು 4-5 ದಿನ ಫೋನ್ ಮಾಡಿದ್ರು ಫೋನೇ ಹೋಗ್ತಾ ಇರಲಿಲ್ಲ. ಪಾಪ ನಮ್ಮ ಅಜ್ಜಿಗೂ ಗೊತ್ತಾಗಿಲ್ವಂತೆ, ಚಾರ್ಜ್ ಇಲ್ಲ, ಏನೋ ಫೋನ್ ಕೆಟ್ಟೋಗಿದೆ ಅಂತ ಅಂದ್ಕೊಂಡ್ಬಿಟ್ಟಿದ್ರು. ಆಮೇಲೆ ಹೋಗಿ ರಿಪೇರಿ ಮಾಡಿಸಿದ್ಮೇಲೆ ನಾನು ಫೋನ್ ಮಾಡಿ ಹೇಳಿದ್ದೆ, ಬರ್ತಾಯಿದ್ದೀನಿ ನಾನು ಸುನಿ ಪಾಪು ಬರ್ತೀವಿ ಅಂತ. ಅನ್ನ ಸಾರೆಲ್ಲ ಮಾಡಿಟ್ಟಿದ್ರು, ಬಟ್ ನಾವು ಊಟ ಏನು ಮಾಡಲಿಲ್ಲ. ರೆಸಾರ್ಟಲ್ಲೇ ಜಾಸ್ತಿ ಆಗಿತ್ತಲ್ವ, ನಾನೇ ಒಂದಷ್ಟು ಫ್ರೂಟ್ಸು ಎಲ್ಲ ತೊಗೊಂಡು ಹೋಗಿದ್ದೆ. ಆ್ಯಂಡ್ ವೀರು ಕೂಡ ಐಸ್ ಕ್ರೀಮು ವಾಟರ್ ಮೆಲನ್ ಎಲ್ಲ ತಿಂದರು, ಅವರು ಏನೂ ಕುಡಿಲಿಲ್ಲ. ಆಮೇಲೆ ನಾವು ಒಂದಷ್ಟು ಹೊತ್ತು ಕೂತ್ಕೊಂಡು ಮಾತಾಡಿ ಈಗ ಹೊರಡ್ತಾ ಇದ್ವಿ. ಹೊರಡುವಾಗ ಒಂಥರ ಬೇಜಾರು ಮಾಡಿಕೊಂಡು ಕಣ್ಣೆಲ್ಲ ತುಂಬ್ಕೊಂಡಿದ್ರು, ಅಳೋ ಥರ ಮಾಡ್ತಾಯಿದ್ರು. ಅಳ್ಬೇಡ, ಡೈಲಿ ಫೋನ್ ಮಾಡ್ತೀನಿ ಬಿಡು, ಒಂದಷ್ಟು ದಿನ ನಮ್ಮ ಮನೇಲಿ ಬಂದು ಇದ್ದು ಹೋಗು, ಇವಾಗ ನಮ್ಮ ಅತ್ತೆನೂ ಇದ್ದಾರೆ ಅಂತೆಲ್ಲ ಹೇಳ್ತಾಯಿದ್ವಿ. ಸರಿ ಆಯ್ತಪ್ಪ ಬರ್ತೀನಿ, ಅವ್ರಿಗೆ ಗೊತ್ತಾಗಲ್ಲ ಬರೋಕ್ಕೆ, ನಾವೇ ಬಂದು ಯಾವತ್ತಾದ್ರು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಈಗ ನಾವು ಹೊರಟ್ವಿ. ಸೊ ಹೀಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ. ಬಾಯ್, ಲಾಟ್ಸ್ ಆಫ್ ಲವ್.